ನಿನ್ಗೇನಾದ್ರೂ ಆಗಿದಿದ್ರೆ ಅದನ್ನ ನಾವೇ ಮಾಡಿದೀವಿ ಅಂತ ಅನ್ಕೊಂಡು ಇಡೀ ಕುಟುಂಬ ಜೈಲ್ಗೆ ಹೋಗೋ ಪರಿಸ್ಥಿತಿ ಬರ್ತಿತ್ತು. ಹೇಗೋ ಇವಳಿಗಿರೋ ಟಾರ್ಗೆಟೇ ಆದ ಅಲ್ವಾ ಅಕ್ಕ. ನಮ್ಗೆ ಏನಾದ್ರೂ ಮಾಡಿ ಪ್ರಾಬ್ಲಮ್ ಕೊಡ್ಬೇಕು, 3 ಕೆರೆ ನೀರು ಕುಡಿಸ್ಬೇಕು, ಅಲ್ಲಿವರೆಗೂ ಇವಳಿಗೆ ಮನಸ್ಸಾಂತನೇ ಇರಲ್ಲ. ಪ್ರತಿದಿನ ಏನಾದ್ರೂ ಬೆಂಕಿ ಹಚ್ಚದೇ ಇದ್ರೆ ಇವಳಿಗೆ ನಿದ್ರೆನೆ ಬರಲ್ವಲ್ಲ. ಅವಳ ಹಿಂದೆ ಪೊಲೀಸ್ ಇದ್ದಾರೆ ಅಂತ ಕೋರ್ಟ್ ಇದೆ ಅನ್ನೋ ಧೈರ್ಯ ಇರೋದಕ್ಕೆ ನಮ್ಮನ್ನೆಲ್ಲ ಆಟದ ಗೊಂಬೆ ತರ ಆಡಿಸ್ತಿದ್ದಾಳೆ ಆಂಟಿ. ಇವಳಿಗೆ ಏನಾಗುತ್ತೋ ಅಂತ ನಾವು ಭಯ ಪಡೋ ಹಾಗಾಗಿದೆ. ಇವಳಿಗೇನು ಆಗ್ಬಾರ್ದು ಅಂತ ನಾವೇ ಯೋಚನೆ ಮಾಡ್ಬೇಕಾಗಿದೆ. ಇಲ್ಲೋಡಿ, ಹೀಗೇನಾದ್ರೂ ಸೌಂಡ್ ಬಂದ್ರೆ ಮನೆಯವರೆಲ್ಲರೂ ಟೆನ್ಷನ್ ಮಾಡ್ಕೊಂಡು ಓಡ್ ಬಂದು ನೋಡೋ ತರ ಆಗ್ತಿದೆ. ಇಡೀ ನಂದನ್ ಫ್ಯಾಮಿಲಿನೆಲ್ಲ ಅವಳು ಬೆರಳಿನ ತುದಿಲ್ ಆಟ ಆಡ್ಸ್ಬೇಕು ಅನ್ಕೋತಿದ್ದಾಳೆ. ಮನೀಷಾ, ಇಲ್ಲಿ ನಡ್ದಿದ್ದೇ ಬೇರೆ, ನೀನ್ ಎಲ್ರಿಗೂ ಈಗ ಹೇಳ್ತಿರೋದೇ ಬೇರೆ. ಇದ್ರಲ್ಲಿ ನಾನ್ ಹೊಸದಾಗಿ ಹೇಳೋ ಅಂತದ್ ಏನಿದೆ ಭಾಗ್ಯ? ನೀನೇ ಹೇಳು. ನಿನ್ಗೇನಾದ್ರೂ ಆಗಿದ್ರೆ ಅರವಿಂದ ಆಂಟಿ ಹೇಳ್ದ ಹಾಗೆ ಇಷ್ಟೊತ್ತಿಗೆ ಪೊಲೀಸು, ಲಾಯರು ಎಲ್ರು ಬಂದು ಈ ಮನೇಲಿ ಹಾಜರಾಗ್ತಿದ್ರು. ಅವ್ರು ಕೇಳೋ ವಿಚಿತ್ರ ಪ್ರಶ್ನೆಗೆಲ್ಲ ಮನೆಯವರೆಲ್ರೂ ತಲೆ ತಗ್ಸೋದಲ್ದೆ ಉತ್ತರ ಕೊಡ್ಬೇಕಾಗ್ದಿರೋ ಪರಿಸ್ಥಿತಿಯಲ್ಲಿ ಇರ್ತಿದ್ರು. ಹೋಗ್ಲಿ ಬಿಡು ಮನೀಷಾ, ಈಗೇನು ಆಗಿಲ್ಲ ಅಲ್ವಾ? ಇಲ್ಲ ಮಿತ್ರ, ಇಂಥ ವಿಷಯಗಳನ್ನ ಅಷ್ಟು ಸುಲಭವಾಗಿ ತಗೋಬಾರ್ದು. ಅವಳಿಗೆ ನೆನ್ಪಿರೋ ಹಾಗೆ ಹೇಳಿದ್ರೇನೆ ಮತ್ತೆ ಇಂಥ ತಪ್ಪುಗಳು ಆಗದೆ ಇರೋ ಹಾಗೆ ನೋಡ್ಕೋತಾಳೆ. ಭಾಗ್ಯ, ಏನಮ್ಮ ಇದೆಲ್ಲ? ನೀನ್ ಎಷ್ಟು ಜವಾಬ್ದಾರಿ ಇರೋ ಹುಡುಗಿ ಅನ್ಕೋತಿದ್ದೆ. ಅಡ್ಗೆ ಮನೇಲಿ ಮೈ ಮರೆತ್ರೆ ಹೇಗಮ್ಮ? ಇಲ್ಲಿವರೆಗೂ ನಿನ್ನಿಂದ ಈ ಮನೇಲಿ ನಡೀತಿರೋ ಅನರ್ಥ ರಾಧಾ ಅಂತ ಸಾಕು. ಇನ್ನು ಸಮಸ್ಯೆ ತರೋದ್ ಬೇಡ. ಅಮ್ಮ, ಇನ್ನು ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಮಾತಾಡೋದು ಕೂಡ ಒಂದು ಮಿತಿ ಇರುತ್ತೆ. ಹೇಳಿದಿರ ತಾನೆ, ಇನ್ಮೇಲೆ ಅವಳು ಹುಷಾರಾಗಿರ್ತಾಳೆ. ಇದೇ ವಿಷಯನ ಇನ್ನೂ ಡ್ರ್ಯಾಗ್ ಮಾಡಬೇಡಿ. ಆದ್ರೂ ಭಾಗ್ಯ ಅಷ್ಟು ಮೈ ಮರೆಯೋದಕ್ಕೆ ಕಾರಣ ಏನು? ಹೌದಾಂಟಿ, ನಾನ್ ಕೂಡ ನೋಡ್ತಾನೆ ಇದೀನಿ. ಯಾವ್ದೋ ಧ್ಯಾನದಲ್ಲಿರ್ತಾಳೆ, ತನ್ನಷ್ಟಾನೆ ಏನೋ ಯೋಚಿಸ್ತಿರ್ತಾಳೆ. ಏನಾದ್ರೂ ಆಗಿದೆಯೇನೋ, ಅಟ್ಲೀಸ್ಟ್ ಅದಾದ್ರೂ ಕೇಳಿ ತಿಳ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ನಿಜನಾ ಭಾಗ್ಯ? ನಿನಗಂಥದ್ ಮನ್ಸಲ್ಲಿ ಏನಾದ್ರೂ ಇದ್ರೆ ಕಡೆ ಪಕ್ಷ ಅದನ್ನಾದ್ರೂ ಹೇಳ್ಬಿಡು. ಅದ್ಯಾವ್ದಾದ್ರೂ ಸಮಸ್ಯೆ ಆಗಿದ್ರೆ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಪರಿಹಾರ ಮಾಡುವಂತ ಅವಕಾಶ ಕೂಡ ಇಲ್ಲದೆ ಹೋದ್ರೆ ಕಡೆ ಪಕ್ಷ ಸಲಹೆನಾದ್ರೂ ಕೊಡ್ತೀವಿ. ಏನಿಲ್ಲ ಅತ್ತೆ, ಏನಾದ್ರೂ ಇದ್ರೆ ಖಂಡಿತ ಹೇಳ್ತೀನಿ. ಭಾಗ್ಯ, ಏನಾಯ್ತು ಅಂತ ಹೇಳು. ಯಾಕೆ ಡಲ್ ಆಗಿದ್ಯಾ? ಹಾಗೇನಿಲ್ಲ ಮಿತ್ರ ಅವ್ರೆ. ಇಲ್ಲಿ ನೋಡು, ಈ ಮನೇಲಿ ನೀನು ಹೇಳಿದ್ದನ್ನು ಕೇಳಿಸ್ಕೊಡೋರು, ನಿನ್ನ ಮಾತಿಗೆ ಬೆಲೆ ಕೊಡೋರಿಲ್ಲ ಅಂತ ಅನ್ಕೋಬೇಡ. ನೀನು ಹೇಳಿದ್ರೆ ಕೇಳಿಸ್ಕೊಳಕ್ಕೆ, ನಿನ್ಗಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಿನಗೋಸ್ಕರ ಎಲ್ಲರೂ ಇದ್ದಾರೆ. ಸರಿನಾ? ಗುಡ್ ನೈಟ್.
ಹಲೋ, ನೀವು ಕಳಿಸಿರೋ ಡೀಟೇಲ್ಸ್ನೆಲ್ಲ ನೋಡಿದೆ. ಆ ಲ್ಯಾಂಡಿಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಅಷ್ಟನ್ನು ಕಳಿಸಿ. ಈ ಶೈಲುಗೆ ಬೇರೆ ಕೆಲಸನೇ ಇಲ್ವಾ? ಯಾವಾಗ ನೋಡಿದ್ರೂ ಕಾಲ್ ಮಾಡ್ತಿರ್ತಾಳೆ. ಆ್ಯಂಡ್ ಲ್ಯಾಂಡ್ ಫೈನಲ್ ಕೊಟೇಶನ್ ಕೂಡ ಏನು ಅಂತ ಕ್ಲಿಯರಾಗಿ ಕೇಳ್ಕೊಳ್ಳಿ. ಮಿತ್ರ ಅಣ್ಣ ಪರ್ಟಿಕ್ಯುಲರ್ ಆಗಿ ಕೇಳೋದಕ್ಕೆ ಹೇಳಿದ್ದಾನೆ. ಅಯ್ಯೋ, ಈ ಶೈಲು ಬೇರೆ ಒಳ್ಳೆ ಶನಿ ಥರ ನನ್ನ ಕಾಡ್ತಾ ಇದ್ದಾಳೆ. ಓಕೆ, ಹಾಗಿದ್ರೆ ನನಗೆ ಆ ಡೀಟೇಲ್ಸ್ ಎಲ್ಲ ಕಳಿಸಿ. ಓಕೆನಾ? ಓಕೆ, ಬಾಯ್. ಇವಳಿಗೆ ಸ್ವಲ್ಪ ಕೂಡ ಕಾಮನ್ ಸೆನ್ಸೇ ಇಲ್ಲ. ರಿಸೀವ್ ಮಾಡದೇ ಇದ್ರೆ ಸುಮ್ಮನೆ ಇರೋದಕ್ಕೇನು? ಒಂದೇ ಸಮನೆ ಕಾಲ್ ಮಾಡ್ತಾ ಇದ್ದಾಳೆ. ಮಾಮ್ ನೋಡಿದ್ರೆ ನನಗೂ ಶೈಲುಗೂ ಮದುವೆ ಅಂತ ಇದ್ದಾಳೆ. ಆದರೆ ನನ್ನ ಮನಸ್ಫೂರ್ತಿ ಜಾನುನೇ ತುಂಬಿಕೊಂಡಿದ್ದಾಳೆ. ಏನೇ ಪ್ರಯತ್ನ ಪಟ್ಟರು ಜಾನುಯಿಂದ ಯಾವ ರೆಸ್ಪಾನ್ಸು ಸಿಗ್ತಿಲ್ಲ. ಅಲ್ಲದೆ ಮನೇಲಿ ಕೂಡ ನಾನು ಯಾವ ಕ್ಲಾರಿಟಿನೂ ಕೊಡೋದಕ್ಕಾಗ್ತಿಲ್ಲ. ನಾನೇನಾದರೂ ಡಿಸೈಡ್ ಮಾಡಬೇಕು ಅಂದರೆ ಮೊದಲು ಜಾನು ಹತ್ರ ಮನಸ್ಸು ಬಿಚ್ಚಿ ಮಾತಾಡಬೇಕು. ಕನಿಷ್ಠ ಅವಕಾಶ ಕೂಡ ಕೊಡ್ತಾ ಇಲ್ಲ ಜಾನು ನನಗೆ. ಈ ವಿವೇಕ್ ನನಗೆ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಇವನಿಗೆ ಫೋನ್ ಮಾಡಿ ಮಾತಾಡೋದಕ್ಕೆ, ಮನ್ಸಲ್ಲಿರೋ ಮಾತನ್ನ ಹಂಚ್ಕೊಳ್ಳೋದಕ್ಕೆ ಇವನ್ ಜೀವನದಲ್ಲಿ ಬೇರೆಯವ್ರು ಇದಾರಲ್ಲ. ಜಾನು, ಪ್ಲೀಸ್ ಲಿಫ್ಟ್ ದ ಕಾಲ್. ಪ್ಲೀಸ್ ಲಿಫ್ಟ್ ದ ಕಾಲ್ ಜಾನು. ನಿನ್ನ ಜೊತೆ 10 ನಿಮಿಷ ಮಾತಾಡಬೇಕು. ಪ್ಲೀಸ್ ಲಿಫ್ಟ್ ದ ಕಾಲ್ ಜಾನು. ನಿನ್ ಜೊತೆ 10 ಮಿನಿಟ್ಸ್ ಮಾತಾಡಬೇಕು. ನಿನ್ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಈ ಜಾನುಗ್ ಏನಾಗಿದೆ? ಯಾಕೆ ಹೀಗಾಡ್ತಿದ್ದಾಳೆ? ನನ್ನ ಮನಸ್ಸಲ್ಲಿರೋ ಮಾತನ್ನೆಲ್ಲ ಹೇಳೋಣ ಅಂದರೆ ಎಲ್ಲ ವಿಷಯಕ್ಕೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾಳೆ. ನಾಳೆ ಹೇಗಾದರೂ ಸರಿ ಅವಳನ್ನ ಮೀಟ್ ಮಾಡಿ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಅವಳಿಗೆ ಹೇಳ್ಬಿಡ್ಬೇಕು. ಆಹಾ, ಎಷ್ಟೇ ಆದರೂ ಸೊಸೆ ಮನೇಲಿ ಪೂಜೆ ಮಾಡ್ತಿದ್ರೆ ಆಹಾ, ಆ ಮನೆಗೆ ಬರೋ ಕಳೆನೇ ಬೇರೆ. ಅಜ್ಜಿ, ನಿಂತ್ಕೋ ಭಾಗ್ಯ. ನೋಡ್ ಭಾಗ್ಯ, ನಿನಗ್ ಪುಣ್ಯ ಬರ್ಬೇಕು ಅನ್ನೋದಿದ್ರೆ ಈ ಮನೇಲಿ ಫ್ರೀಯಾಗಿ ಪೂಜೆ ಮಾಡ್ಕೋ. ಅದನ್ ಬಿಟ್ಟು ಹೀಗೆ ಕುಂಕುಮ ಹಚ್ಚಿ ಆರತಿ ಮಾಡಿ ನಿನ್ ಪುಣ್ಯದಲ್ಲಿ ನಮ್ಯಾರ್ಗೂ ಶೇರ್ ಕೊಡೋ ಅಗತ್ಯ ಏನಿಲ್ಲ.
ನನ್ ಪೂಜೆ ಪುನಸ್ಕಾರದಲ್ಲಿ ಯಾರ ಪುಣ್ಯ ಸಿಗದೆ ಇದ್ರೂ ಪರವಾಗಿಲ್ಲ ಮನೀಷಾ, ನನ್ ಗಂಡಂಗ್ ಮಾತ್ರ ಸಿಗ್ಬೇಕು. ಗಂಡ ಹೆಂಡತಿ ಮಧ್ಯೆ ನೀನ್ ತಲೆ ಹಾಕ್ದೆ ಇದ್ರೇನೆ ತುಂಬಾ ಒಳ್ಳೇದು. 4 ದಿನದಲ್ಲಿ ಹೊರಟೋಗೋಳು, ಇನ್ನು ನನ್ ಗಂಡ, ನನ್ ಕುಟುಂಬ, ನನ್ನ ಅತ್ತೆ ಮಾವ ಅಂತ ಯಾಕ್ ಮೆರಿತಿದ್ಯಾ ಭಾಗ್ಯ? ಈ ಮನೆ ಸೊಸೆ ಅಂತ ನೀನು ಫೀಲ್ ಆಗ್ತಿದ್ಯೇನೋ? ಇಲ್ಯಾರೂ ಹಾಗ್ ಅನ್ಕೊಂಡಿಲ್ಲ. ಮಿತ್ರಗೆ ಹೆಂಡತಿ ಅಂತ ನಿನಗ್ ನೀನೇ ಹೇಳ್ಕೋತಿರ್ಬೋದೇನೋ, ಆದ್ರೆ ಮಿತ್ರ ಮಾತ್ರ ನಿನ್ನ ಹೆಂಡತಿ ಅಂತ ಯಾವತ್ತೂ ಒಪ್ಕೊಂಡಿಲ್ಲ. ಮನೀಷಾ, ಇಷ್ಟು ಚಿಕ್ಕ ವಿಷಯನ ಯಾಕಷ್ಟು ದೊಡ್ಡದು ಮಾಡ್ತಿದ್ಯಾ? ಮನೇಲಿ ನಡೆಯೋ ಪೂಜೆನ ಅವಳಿರೋ ಪರಿಸ್ಥಿತಿನ ಯಾಕೆ ಲಿಂಕ್ ಮಾಡ್ತಿದ್ಯಾ? ಅದ್ ಹಾಗಲ್ಲ ಮಿತ್ರ, ನಾನದು ಮನೀಷಾ, ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಮನೆಯಲ್ಲಿ ಈ ರೀತಿ ಜಗಳ ಮಾಡೋದು ನನಗಿಷ್ಟ ಆಗಲ್ಲ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅದ್ ಹಾಗಲ್ಲ ಬಿಟ್ಬಿಡು ಅಂತ ಹೇಳಿದ್ನಲ್ವಾ? ಭಾಗ್ಯ, ನೀನು ಕುಂಕು ಮಾಡು, ಏನಾಗಲ್ಲ. ಪೋಸ್ಟ್ ಮೇಡಮ್. ಯಾರ್ಗಪ್ಪ? ಭಾಗ್ಯ ಅವ್ರಿಗೆ ಮೇಡಮ್. ಭಾಗ್ಯ ಅವರ ನೀವು? ಹೌದು. ಇಲ್ಲೊಂದು ಸೈನ್ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಭಾಗ್ಯ, ಏನಮ್ಮ ಅದು? ಪಾಸ್ಪೋರ್ಟ್ ಮಾವ. ಓ, ಪಾಸ್ಪೋರ್ಟ್ ಬಂದ್ಬಿಡ್ತಾ? ಇನ್ನು ಫಾರಿನ್ ಟ್ರಿಪ್ಗೆ ರೆಡಿ ಆಗ್ಬಿಡು ಮಿತ್ರ. ಇದೇನ್ ಮನೀಷಾ, ನಾವಷ್ಟೆಲ್ಲ ಮಾಡಿದ್ರು ಮತ್ತೆ ಪಾಸ್ಪೋರ್ಟ್ ಹೇಗ್ ಬಂತು? ನಂಗ್ ಕೂಡ ಅದೇ ಅರ್ಥ ಆಗ್ತಿಲ್ಲ ಆಂಟಿ. ಭಾಗ್ಯ, ಆ ಪಾಸ್ಪೋರ್ಟ್ ಕೊಡು. ಈಗ ಪಾಸ್ಪೋರ್ಟ್ ಮೇಲೆ ವೆಂಕಟ ಭಾಗ್ಯಲಕ್ಷ್ಮಿ ಅನ್ನೋ ಹೆಸರು ನೋಡಿದ್ರೆ ಇವ್ರಿಗೆ ಡೌಟ್ ಬರುತ್ತೆ. ನಾನು ಆಫೀಸಲ್ಲಿ ಕೆಲಸ ಮಾಡೋ ಭಾಗ್ಯಲಕ್ಷ್ಮಿ ಒಬ್ರೇ ಅಂತ ಗೊತ್ತಾಗ್ಬಿಡುತ್ತೆ. ಇವನಿಗೆ ಇಷ್ಟು ಅರ್ಜೆಂಟಾಗಿ ಪಾಸ್ಪೋರ್ಟ್ ನೋಡದೆ ಹೋದ್ರೆ ಏನಾಗುತ್ತೆ? ಛೇ, ಇವಾಗ ಏನು ಮಾಡೋದು? ಏನು ಯೋಚನೆ ಮಾಡ್ತಿದ್ಯಾ ಭಾಗ್ಯ? ಪಾಸ್ಪೋರ್ಟ್ ಕೊಡು. ಮಿತ್ರ, ಎಲ್ಲಿ ಕೊಡಿಲಿ ನೋಡ್ತೀನಿ.
ಭಾಗ್ಯ ಚೆನ್ನಾಗಿದೆ ಕಣ. ಪಾಸ್ಪೋರ್ಟ್ ಕೂಡ ಬಂದಾಯಿತು. ಆಮೇಲೆ ನೆಕ್ಸ್ಟು ವೀಸಾ ಕೂಡ ಅಪ್ಲೈ ಮಾಡಿಬಿಟ್ರೆ ಇನ್ನೊಂದು ಕೆಲಸ ಮುಗಿಯುತ್ತೆ ನೋಡು. ಅಮ್ಮ ಭಾಗ್ಯ, ಮೊದಲು ಈ ಪಾಸ್ಪೋರ್ಟ್ನ ತಗೊಂಡು ಹೋಗಿ ದೇವ್ರ ಹತ್ರ ಇಟ್ಟು ನಮಸ್ಕಾರ ಮಾಡ್ಕೊಳಮ್ಮ. ಎಲ್ಲ ಒಳ್ಳೇದೇ ಆಗುತ್ತೆ. ಹೋಗಮ್ಮ. ಆ ಇಲ್ಲಿ ನಾವೇನು ಪೊಲೀಸ್ ಹತ್ರ ಡೀಲ್ ಮಾಡಾಯ್ತು, ಪಾಸ್ಪೋರ್ಟ್ ಬರೋದೇ ಇಲ್ಲ ಅಂತ ನಾವ್ ಹಾಯಾಗಿ ಕೂತಿದ್ವಿ. ಇಲ್ಲಿ ನೋಡಿದ್ರೆ ಪಾಸ್ಪೋರ್ಟ್ ಮನೆಗೆ ಬಂತು. ಆ ಭಾಗ್ಯನ ಏನು ಮಾಡಕ್ಕಾಗ್ಲಿಲ್ಲ. ಆದ್ರೂ ನಾವ್ ಇಷ್ಟೆಲ್ಲ ಪಕ್ಕ ಪ್ಲಾನ್ ಮಾಡಿದ್ರು ಏನ್ ತಪ್ಪಾಗಿರ್ಬೋದು ಆಂಟಿ? ಆ SIಗೆ ದುಡ್ಡು ಕೊಟ್ವಿ, ಪಾಸ್ಪೋರ್ಟ್ ರಿಜೆಕ್ಟೆಡ್ ಅಂತ ಮೆಸೇಜ್ ಕೂಡ ಬರೋ ಹಾಗೆ ಮಾಡಿದ್ವಿ. ಆದ್ರೂ ಮತ್ತೆ ಪಾಸ್ಪೋರ್ಟ್ ಹೇಗ್ ಬರೋಕ್ ಸಾಧ್ಯ? ನಮ್ ಮುಖ ನಾವೇ ನೋಡ್ತಾ ನಮಗ್ ನಾವೇ ಬೈಕೊಳ್ತಾ ಇದ್ರೆ ಇಲ್ಲೋಡು, ವಿಷಯ ಏನು ಗೊತ್ತಾಗ್ತಿಲ್ಲ ಮನೀಷಾ. ಮೊದ್ಲು ಆ SIಗೆ ಫೋನ್ ಮಾಡಿ ವಿಷಯ ಏನಂತ ತಿಳ್ಕೊ. ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ ಆಂಟಿ. ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡು ಮನೀಷಾ. ನೀವ್ ಎಷ್ಟು ಸಲ ಕಾಲ್ ಮಾಡಿದ್ರು ಅವ್ನ್ ರಿಸೀವ್ ಮಾಡಲ್ಲ. ಅಬ್ಬಬ್ಬಬ್ಬಾ, ಪಾಸ್ಪೋರ್ಟ್ ಬರ್ದೇರೋ ಹಾಗೆ ಮಾಡೋಕೆ, ನನ್ ಫಾರಿನ್ ಜರ್ನಿನ್ ತಡಿಯೋಕೆ ಇಬ್ರು ಎಷ್ಟು ಪ್ರಯತ್ನ ಪಟ್ರಿ, ಎಷ್ಟು ತಲೆ ಕೆಡ್ಸ್ಕೊಂಡ್ರಿ, ಎಷ್ಟೆಲ್ಲ ಪ್ಲಾನ್ ಮಾಡಿದ್ರಿ. ಏನ್ ಹೇಳ್ತಿದ್ಯಾ? ನಿನ್ ಪಾಸ್ಪೋರ್ಟ್ ಅಡಿಯೋಕೆ ನಾವ್ಯಾಕೆ ಟ್ರೈ ಮಾಡ್ತೀವಿ? ಕಣ್ಣಲ್ ಕೋಪ, ಮಾತಲ್ಲಿ ಗಾಂಭೀರ್ಯನ ತೋರ್ಸಿದ್ ಮಾತ್ರಕ್ಕೆ ನಿಜ ಸುಳ್ಳಾಗಲ್ಲ ಮನೀಷಾ. ಏನ್ ಭಾಗ್ಯ, ಏನಾ ನಿಜ? ನನಗ್ ಪಾಸ್ಪೋರ್ಟ್ ಬರ್ದೇರೋ ಹಾಗೆ ಮಾಡೋಕೆ ನೀವ SI ಜೊತೆ ಕೈ ಜೋಡ್ಸಿದ್ದಂತ ನಿಜ. ನಾನು ಮಿತ್ರ ಅವ್ರ ಜೊತೆ ಫಾರಿನ್ಗೆ ಹೋಗದೆ ಇರೋ ಹಾಗೆ ನೀವಿಬ್ರು ಮೊದ್ಲಿಂದನೂ ಎಷ್ಟೋ ಪ್ರಯತ್ನ ಮಾಡಿದ್ರಿ ಅನ್ನೋದು ನಿಜ. ಇಲ್ಲಿ ಬೆಂಕಿ ಹಾಕಿದ್ದು ನೀವು, ಆ ಬೆಳಕಲ್ಲೇ ಗುರಿ ಮುಟ್ತೋಳು ನಾನು. ಹೀಗೆ ನನ್ಗೋಸ್ಕರ ನೀವ್ ತೋಡಿದ ಹಳ್ಳದಲ್ಲಿ ನಾನ್ ಬೀಳ್ದೆ ಹೇಗ್ ತಪ್ಪಿಸ್ಕೊಂಡೆ ಅಂತ ಯೋಚನೆ ಮಾಡ್ತಿದ್ದೀರಾ? ತುಂಬಾ ಯೋಚನೆ ಮಾಡ್ಬೇಡಿ. ನಿಮಗ್ ಕಷ್ಟ ಕೊಡದೆ ನಡೆದಿದ್ದೇನು ಅಂತ ನಾನೇ ಹೇಳ್ತೀನಿ. ನನಗ್ ಪಾಸ್ಪೋರ್ಟ್ ಬರ್ದಿರೋ ಹಾಗೆ ಮಾಡೋಕೆ ನೀವ್ ಮಾಡಿರೋ ಒಂದ್ ಕುತಂತ್ರದಿಂದ ನನ್ಗೆ ಮೆಸೇಜ್ ಬಂತು, ಪಾಸ್ಪೋರ್ಟ್ ರಿಜೆಕ್ಟೆಡ್ ಅಂತ. ತಕ್ಷಣ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ. ಸದ್ಯಕ್ಕಿದು ರಿಜೆಕ್ಟ್ ಆಗಿದೆ. ಇನ್ನು ಮುಂದೆ ನಮಗೆ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ನೀವಿನ್ ಹೊರಡ್ಬೋದು. ಎಕ್ಸ್ಕ್ಯೂಸ್ ಮೀ, ನೀವು ಭಾಗ್ಯ ಅವರಲ್ವಾ? ಹೌದು ಸರ್. ನೀವು ಅರವಿಂದ ಮಾಲಿನಿ ಅವರ ಸೊಸೆ ಅಲ್ವಾ? ಹೌದು. ನಾನು ನಿಮ್ಮನ್ನ ಮೀಟ್ ಮಾಡೋಕು ಅಂತ ತುಂಬಾ ದಿನ ಅನ್ಕೊಳ್ತಿದ್ದೆ ಮೇಡಮ್. ನೀವ್ ನನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ರಾ? ಹೌದಮ್ಮ, ನೀವು ನನ್ನ ಮಕ್ಕಳನ್ನ ಕಾಪಾಡಿರೋ ದೇವತೆ. ಅದಕ್ಕೆ ನಿಮ್ಮನ್ನ ತುಂಬಾ ಸಲ ಮೀಟ್ ಮಾಡೋಕು ಅಂತ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ನಿಮ್ ಮಕ್ಕಳನ್ನ ನಾನು ಈಗಷ್ಟೇ ಸ್ವಲ್ಪ ದಿನದ ಹಿಂದೆ ಒಂದು ಕಾರು ಬೆಂಕಿಲ್ ಸಿಕ್ಕಾಕೊಂಡಾಗ ಇಬ್ರು ಮಕ್ಕಳನ್ನ ಕಾಪಾಡಿದ್ರಲ್ಲ,
ಆ ಮಕ್ಳಿಬ್ರು ನನ್ನ ಮಕ್ಳೇ ಅಮ್ಮ. ಆ ಮಕ್ಳು ನಿಮ್ ಮಕ್ಳ? ಈಗ ಅವ್ರಿಬ್ರು ಹೇಗಿದ್ದಾರೆ ಸರ್? ಚೆನ್ನಾಗಿದ್ದಾರಮ್ಮ. ನಾನು ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಜನ್ಮ ಕೊಟ್ರೆ ನೀವು ನನ್ನ ಮಕ್ಕಳಿಗೆ ಪುನರ್ಜನ್ಮ ಕೊಟ್ಟಿದ್ದೀರಾ. ಏನ್ ಮಾಡಿದ್ರು ನಿಮ್ ಋಣ ತೀರ್ಸಕ್ಕಾಗಲ್ಲ. ಅಯ್ಯೋ, ಎಂಥ ಮಾತು ಸರ್. ಆ ಸಮಯಕ್ಕೆ ಮಕ್ಳನ್ ಕಾಪಾಡೋದು ನನ್ ಧರ್ಮ ಆಗಿತ್ತು. ನನ್ ಧರ್ಮನ ನಾನ್ ಮಾಡಿದೀನಿ ಅಷ್ಟೇ. ಅಷ್ಟಕ್ಕೂ ನೀವ್ಯಾ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಾ? ನಾನು ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದ್ದೆ. ವೆರಿಫಿಕೇಶನ್ ಕೂಡ ಆಗಿತ್ತು. ಎಲ್ಲ ಸರಿಯಾಗಿದೆ ಅಂತಾನೆ ಅಂದಿದ್ರು. ಈಗ ರಿಜೆಕ್ಟ್ ಆಗಿದೆ ಅಂತಿದ್ದಾರೆ. ಅದನ್ ಕೇಳೋಕೆ ಬಂದಿದ್ದೆ. ರಿಜೆಕ್ಟ್ ಆಯ್ತಾ? ಯಾಕೆ? ಅದೇನಾಯ್ತು ಅಂದ್ರೆ